ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಕೈನಪ್ರಿಯಾ. ಗೈಸ್, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಯಾಕೆ ಈ ಖುಷಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಸೊ ಗೈಸ್, ಇದೇ ವ್ಲಾಗಲ್ಲಿ ನಾನು ಹೇಳ್ತೀನಿ ಯಾಕೆ ಈ ಖುಷಿ ಅಂತ. ನಾನು ಇಷ್ಟು ದಿನ ನನ್ನ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ಕೊಂಡು ಬಂದೆ, ಲೈಕ್ ನಾನು ಒಂದು ಟ್ರಿಪ್ಗೆ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅನ್ನೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ. ಸೊ ಇದೇ ವ್ಲಾಗಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅಂದರೆ ಎಕ್ಸಾಕ್ಟ್ಲಿ ನಾನು ರಿವೀಲ್ ಮಾಡಲ್ಲ, ಬಟ್ ಹೇಳ್ತೀನಿ. ಗೈಸ್, ಈ ಒಂದು ದಿನಕ್ಕೆ ನಾನು ತುಂಬಾ ವೇಟ್ ಮಾಡಿದ್ದೀನಿ. ನಾನು ಕೆಲವೊಂದು ಡ್ರೀಮ್ಸಲ್ಲಿ ಇದು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಡೋಂಟ್ ಮೇಕ್ ಯುವರ್ ಡ್ರೀಮ್ ಸ್ಮಾಲರ್ ಅನ್ನೋದನ್ನು ನಾನು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡೇ ಬಂದಿದ್ದೆ. ನನ್ನ ಎಜುಕೇಷನ್ ಮ್ಯಾಟ್ರಲ್ಲೇ ಆಗಿರ್ಬೋದು, ಜಾಬ್ ಮ್ಯಾಟ್ರಲ್ಲೇ ಆಗಿರ್ಬೋದು. ಸೊ ಯಾವಾಗಲೂ ದೊಡ್ಡ ಡ್ರೀಮ್ ಕಟ್ಟಬೇಕು, ಅದು ಕಂಪ್ಲೀಟ್ ಆಗೋವರೆಗೂ ಬಿಡಬಾರ್ದು. ನಮ್ಮ ಪ್ರಯತ್ನ ಅಂತೂ ಇರಲೇಬೇಕು ಅನ್ನೋದು ನನ್ನ ಒಪಿನಿಯನ್. ಇನ್ನು ಮುಂದೆ ನನ್ನ ಚಾನಲಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಆ್ಯಂಡ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಎಕ್ಸಾಕ್ಟ್ಲಿ ಅನ್ನೋದು ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಚಾನಲಲ್ಲಿ. ನನ್ನ ವ್ಲಾಗ್ಸ್ ಹಾಕಿದಾಗೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದೇನಪ್ಪ ಅಂದರೆ, ನಾಳೆ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಮೂವಿ ಪ್ಲ್ಯಾನ್ ಮಾಡಿದ್ದೀವಿ. ನಾಳೆ ಸಂಡೇ ಅಂತ. ಸ್ವಲ್ಪ ಶಾಪಿಂಗ್ ಕೂಡ ಇದೆ. ಟ್ರಿಪ್ಪಿಗೆ ಅಂತ ಹೋಗ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ನೋಡೋಣ, ಟೈಮ್ ಆದರೆ ಶಾಪಿಂಗ್, ಇಲ್ಲ ಅಂದರೆ ಇಲ್ಲ. ಜಸ್ಟ್ ಮೂವಿ, ಆಮೇಲೆ ಒಳ್ಳೆ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಡೇಸ್ ಆಗಿತ್ತು ನಾನು ನಾನ್ ವೆಜ್ ತಿಂದು. ಸೊ ನಾಳೆ ಸಂಡೇ ಫುಲ್ ಎಂಜಾಯ್ ಮಾಡ್ಕೊಂಡು ಬರೋದು. ಗೈಸ್, ನಾವು ಹೋಗ್ತಾ ಇದ್ದೀವಿ ಇವಾಗ ದಾವಣಗೆರೆಗೆ. ಬೆಳಗ್ಗೆ ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ, ಅದಕ್ಕೆ ಜಿಮ್ ಹೋಗೋದಕ್ಕಾಗಲಿಲ್ಲ. ಇವಾಗ ರೆಡಿಯಾಗಿ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಈ ಸಲ ಒಳ್ಳೊಳ್ಳೆ ಮೂವಿಗಳು ಬಂದಿದೆ. ಲಾಸ್ಟ್ ಟೈಮ್ ಅಷ್ಟು ಮೂವೀಸ್ ಬಂದಿರಲಿಲ್ಲ. ಈ ಸಲ ದುರಂಧರ್, ಮಾರ್ಕ್, ಆಮೇಲೆ ಅವತಾರ್ ಮೂವಿ ಬಂದಿದೆ. ನಾನು ದುರಂಧರ್ ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. SS ಮಾಲಲ್ಲಿ ಬುಕ್ ಮಾಡೋಕ್ಕೆ ಹೋದ್ವಿ. ಫುಲ್ ಆಗಿಬಿಟ್ಟಿದೆ, ಅದು ಹೌಸ್ಫುಲ್ ಆಗಿದೆ. ಸೊ ಟ್ಯಾಕೀಸಲ್ಲಿದೆ. ಆ್ಯಂಡ್ SS ಮಾಲ್ ಬುಕ್ ಮಾಡಿದ್ರೂ ನಮ್ಮ ಟೈಮಿಗಿಲ್ಲ, ಯಾಕಂದರೆ ಆಲ್ರೆಡಿ ಲೇಟ್ ಆಯಿತು ನಾವು ಮನೆ ಬಿಡೋದಕ್ಕೆ. ಸೊ ಟ್ಯಾಕೀಸಲ್ಲಿದೆ 1:45ಗೆ. ಊಟ ಎಲ್ಲ ಮಾಡಿಕೊಂಡು ಮೂವಿ ನೋಡೋಕ್ಕೆ ಹೊರಡ್ತೀವಿ. ತುಂಬಾನೇ ಚೆನ್ನಾಗಿತ್ತು. ಯಾರೆಲ್ಲ ಇನ್ನೂ ನೋಡಿಲ್ಲ, ದುರಂಧರ್ ಫಿಲ್ಮ್ಗೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಸೊ ಇವಾಗ ನನಗೆ ಮೊಬೈಲ್ಗೆ ಬ್ಯಾಕ್ ಕವರ್ ಬೇಕಾಗಿತ್ತು. ಇಲ್ಲಿ ಎಲ್ಲ ಪ್ಲೇನ್ ಇದೆ, ನನಗೆ ಡಿಸೈನಲ್ಲಿ ಬೇಕಾಗಿತ್ತು, ಸಿಗಲಿಲ್ಲ. ಆನ್ಲೈನಲ್ಲಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಈಗ KFCಗೆ ಅಂತ ಹೋಗ್ತಾ ಇದ್ವಿ. ಏನು KFC ಕರ್ಕೊಂಡು ಹೋಗ್ತಾ ಇಲ್ಲ, KFCಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ತಿನ್ನಲ್ಲ, ಪಾರ್ಸಲ್ ತಗೊಂಡು ಮನೆಗೆ ಹೊರಡ್ತೀವಿ. ಯಾಕಂದರೆ ಪ್ಯಾಕಿಂಗ್ ಎಲ್ಲ ತುಂಬ ಮಾಡೋದಿದೆ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ನಾನು ಅವಾಗಲೇ, ಅದಕ್ಕೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ನಾಳೆನೇ ಹೊರಡಬೇಕು ನಾವು. ಈಗಲೇ ರಿವೀಲ್ ಮಾಡಲ್ಲ ನಾನು, ಸುಮ್ಮನೆ. ಗೈಸ್, KFCಗೆ ಹೋಗಿ ಇವಾಗ ಮನೆಗೆ ಅಂತ ಹೊರಟಿದ್ದೀವಿ. KFCಯಿಂದ ನಾನು ಪಾರ್ಸಲ್ ತಗೊಂಡೆ. ಏನು ಸ್ವಲ್ಪ ಚಿಕ್ಕದು, ಅಂದರೆ 3 ಪೀಸ್ ಅಷ್ಟೇ, ಹಾಟ್ ಆ್ಯಂಡ್ ಕ್ರಿಸ್ಪಿ ಚಿಕನ್ ತಗೊಂಡೆ. ಮನೆಗೆ ಹೋಗಿ ಅದು ತಿಂತೀನಿ ಅಷ್ಟೇ ಗೈಸ್. ಅಂದರೆ ಮಧ್ಯಾಹ್ನ ತುಂಬಾ ಹೆವಿ ಆಯಿತು ನನಗೆ ಊಟ. ಸೊ ಅದಕ್ಕೆ ಅಷ್ಟೊಂದು ತಗೊಳ್ಳಿಲ್ಲ, ಜಸ್ಟ್ 3 ಪೀಸ್ ಅಷ್ಟೇ ತಗೊಂಡಿರೋದು KFCಯಲ್ಲಿ. ಇವಾಗ ಮನೆಗೆ ಹೋಗಿ ತುಂಬಾ ಕೆಲಸ ಇದೆ. ಆ್ಯಂಡ್ ಆಲ್ಸೋ ಕಾಫಿ ಕುಡಿಬೇಕು ಅಂತ ನನಗೆ ತುಂಬ ಅನ್ನಿಸ್ತಾ ಇದೆ. ಬೆಳಗ್ಗಿಂದ ಕಾಫಿನೇ ಕುಡ್ದಿಲ್ಲ ನಾನು. ನನಗೆ ಕಾಫಿ ಅಂದರೆ ತುಂಬಾ ಇಷ್ಟ. ಈಗ ಆನ್ ದ ವೇಯಲ್ಲಿ ಕಾಫಿ ಕುಡ್ಕೊಂಡು ಹೊರಡ್ತೀವಿ. ಆಲ್ರೆಡಿ ಇವಾಗ ಟೈಮ್ ಬಂದು 6:30 ಆಗ್ತಾ ಇದೆ. ಮನೆಗೆ ರೀಚ್ ಆಗಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ತುಂಬಾ ಕೆಲಸ ಇದೆ ಇವತ್ತು.
ತುಂಬಾ ಕೆಲಸ ಇದೆ. ಮೋಸ್ಟ್ಲಿ ಲೇಟ್ ನೈಟ್ ಆಗುತ್ತೆ ಅನಿಸುತ್ತೆ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ. ನಾಳೆವರೆಗೂ ಎಷ್ಟೊತ್ತಿದ್ರು ಎಲ್ಲ ರೆಡಿ ಆಗಿಬಿಡಬೇಕು. ಯಾಕಂದರೆ ಟ್ಯೂಸ್ಡೇ ಅರ್ಲಿ ಮಾರ್ನಿಂಗ್ ನಾನು ಬ್ಯಾಂಗ್ಳೂರಿಗೆ ಹೊರಡಬೇಕು.